I am Jagdish Alakatti, Vijayanagara, Sri Krishnadevara University, Ballari, BCom, third sem, seventh session. ಏಳನೇ ಒಂದು ಕ್ಲಾಸ್ನಲ್ಲಿ ನಡೀತಕ್ಕಂಥ ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನ್ಯೂ ಟಾಪಿಕ್ ಈಸ್ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಟಾಪಿಕ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಂದರೆ ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಅಂತೇಳಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್ recap ಬೆನಿಫಿಟ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್ ಇನ್ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆ ಮಹತ್ವ ಅಂತಕ್ಕಂಥ ನಾವು ತಿಳ್ಕೊಂಡಿದ್ವಿ. ಯಾಕಂದರೆ ಅವಲಂಬಿತವಾಗಿರ್ತಕ್ಕಂಥ ಜನರ ಜೀವನ ಮಟ್ಟದ ಯಾವ ರೀತಿ ಆಗ್ತಾ ಇದೆ, ಮಾರಾಟ ಪ್ರಕ್ರಿಯೆ ವಿಲೇವಾರಿ ಆಗ್ತಕ್ಕಂಥದ್ದು ಯಾವ ರೀತಿ ಅಂತ ತಿಳ್ಕೊಂಡಿದ್ವಿ. ಈಗ ನೆಕ್ಸ್ಟ್ the main objective of this session is to know the important functions of marketing. The learning outcome this session gives an in-depth knowledge about the functions of marketing in the digital India. ನೋಡಿ, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ನಿಜವಾಗ್ಲೂ ಹೇಳಬೇಕಾದ್ರೆ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ನೋಡಿ, ಮಾರಾಟ ಪ್ರಕ್ರಿಯೆ ಕಾರ್ಯಗಳನ್ನು ನಾವು ಯಾವ ರೀತಿ ಇದಾವೆ ಅಂದರೆ ಮಾರ್ಕೆಟಿಂಗ್ ಫಂಕ್ಷನ್ಸ್ನಲ್ಲಿ information, buying and selling, transportation, storage, granting and standardization, financing, risk bearing ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಅಂತೇಳಿ ಕರೀತಾ ಇದ್ದೀವಿ. ಎಲ್ಲ ರೀತಿ, ಯಾಕಂದ್ರೆ ಒಂದು ಉತ್ಪಾದಿತ ವಸ್ತುಗಳು ಉತ್ಪಾದಕರಿಂದ ಗ್ರಾಹಕರಿಗೆ ತಲುಪಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಇರ್ತಕ್ಕಂಥದ್ದು ಅಂದರೆ ಕೊಳ್ಳುವುದಂದ್ರೆ ಮಾರುವುದು ಮತ್ತು ಕೊಳ್ಳುವುದು, ಸಾರಿಗೆ, ಆಮೇಲೆ ನಾವು ಸ್ಟೋರೇಜ್ ಮಾಡ್ಕೊಳ್ತಕ್ಕಂಥದ್ದು, ಅದರ ಫೈನಾನ್ಸಿಂಗ್, ಆಮೇಲೆ ರಿಸ್ಕ್ ಇರ್ತದೆ ನೋಡಿ. ಒಂದು ಏರಿಯಿಂದ ಇನ್ನೊಂದು ಏರಿಯಾಕ್ಕೆ ಗೂಡ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ರಿಸ್ಕ್ ಇದ್ದೇ ಇರುತ್ತೆ. ಅಂದರೆ ರಿಸ್ಕ್ ಯಾವ ಇನ್ಫಾರ್ಮೇಶನ್ ಕರೆಕ್ಟಾಗಿ ಇನ್ಫಾರ್ಮೇಶನ್ ಇರ್ತಕ್ಕಂಥ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆಗಳು. ಅದಕ್ಕೆ ಹೇಳ್ತೀನಿ ಇಂಟ್ರೊಡಕ್ಷನ್ಸ್. ದ ಗೂಡ್ಸ್ ಆರ್ ಸರ್ವಿಸಸ್ ಮೂವ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್. ನೋಡಿ, ಅದಕ್ಕೆ ಹೇಳ್ತಿಲ್ಲ, ಉತ್ಪಾದಕರಿಂದ ಗ್ರಾಹಕರಿಗೆ ನಡುವೆ ಬರ್ತಕ್ಕಂಥವ್ರು ಮಿಡ್ಲ್ ಮನ್ಸ್ ಇರ್ತಾರೆ, ಅದು ಲೆಕ್ಕಕ್ಕಿಲ್ಲ. ಫಸ್ಟ್ ನಾವು ಉತ್ಪಾದಕರಿಂದ ಗ್ರಾಹಕರಿಗೆ ನೇರವಾಗಿ ಮಾಡ್ತಕ್ಕಂಥದ್ದು ಯಾವ ಚಾನಲ್ ಮುಖಾಂತರ, ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಸಪ್ರೇಟ್ ಚಾಪ್ಟರ್ ಇದೆ, 4ನೇ ಚಾಪ್ಟರ್, ಅಲ್ಲಿ ಡಿಸ್ಕಸ್ ಮಾಡೋಣ ಎಷ್ಟು ಚಾನಲ್ಸ್ ಇದಾವೆ ಅಂತಕ್ಕಂಥದ್ದನ್ನು. ಬಟ್ ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಮೂವ್ ಟು ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಗೆ ಕಳಿಸ್ತಕ್ಕಂಥ ಮಾಡ್ತಕ್ಕಂಥ. ಎವ್ರಿ ಫಾರ್ಮ್ಸ್ ಡಸ್ ನಾಟ್ ಪರ್ಫಾರ್ಮ್ ಆಲ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಎವ್ರಿ ಫಾರ್ಮ್ ನೋಡಿ, ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಎಲ್ಲ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ನಾವು ಉತ್ಪಾದನೆ ಮಾಡಿದ್ರೆ ನಾನೇ ಟ್ರಾನ್ಸ್ಫರ್ ಮಾಡ್ತೇನೆ, ನಾನೇ ಕಸ್ಟಮರಿಗೆ ಕೊಡ್ತೇನೆ ಅಂತಂದೇಳಿ ಮಾಡ್ಲಿಕ್ಕೆ ಬರಲ್ಲ. ಎವ್ರಿ ಫಾರ್ಮ್ ಡಸ್ ನಾಟ್ ಪರ್ಫಾರ್ಮ್ ಆಲ್ ದಿ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಎಲ್ಲ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನ ನಾವು ಒಬ್ಬರೇ ಮಾಡ್ಕೊಳಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರ್ ಉತ್ಪಾದಕರು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಹೇಳ್ತೀನಿಲ್ಲ, ಉತ್ಪಾದಿತ ವಸ್ತುಗಳು ಗ್ರಾಹಕರಿಗೆ ತಲುಪಬೇಕಾದ್ರೆ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹವೆವರ್ any company that wants to operate its marketing system successfully must carry them out. ನೋಡಿ, ನಾವು ಯಾವಾಗ ಆಪರೇಟ್ ಸಿಸ್ಟಮನ್ನು
ಅಂದರೆ ಮಾರ್ಕೆಟಿಂಗ್ ಸಿಸ್ಟಮ್ನ ಯಾವಾಗ ಅಭಿವೃದ್ಧಿ ಆಗುತ್ತೆ, ಕಂಪ್ನಿ ಯಾವಾಗ ಅನುಕೂಲ ಆಗುತ್ತೆ, ಅದನ್ನೆಲ್ಲ ತಿಳ್ಕೊಳ್ಳತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ 8 ಪಾಯಿಂಟ್ಸ್ ಅದಾವೆ. ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು. ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಪ್ಲಾನಿಂಗ್ ನೋಡಿ. ಫಸ್ಟ್ ಒಂದು ಪಾಯಿಂಟ್ ಪ್ರಾಡಕ್ಟ್ ಪ್ಲಾನಿಂಗ್, ಎರಡನೇದು ಪ್ಯಾಕೇಜಿಂಗ್, ಮೂರನೇದು ಪ್ರಾಡಕ್ಟ್ ಪ್ರೈಸಿಂಗ್, ನಾಲ್ಕನೇದು ಸೆಲ್ಲಿಂಗ್, ಐದನೇದು ಡಿಸ್ಟ್ರಿಬ್ಯೂಷನ್ಸ್, ಆರನೇ ಪಾಯಿಂಟ್ ಮಾರ್ಕೆಟಿಂಗ್ ರಿಸರ್ಚ್, ಏಳನೇದು ಅಡ್ವರ್ಟೈಸಿಂಗ್ ಅಂಡ್ ಸೇಲ್ಸ್ ಪ್ರಮೋಷನ್ಸ್, ಏಳನೇದು ಅಡ್ವರ್ಟೈಸಿಂಗ್ ಅಂಡ್ ಸೇಲ್ಸ್ ಪ್ರಮೋಷನ್ಸ್, ಎಂಟನೇದು ಬ್ರ್ಯಾಂಡಿಂಗ್. ಇವು 8 ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಸಮಯ. ಅದಕ್ಕೆ ಪ್ರಾಡಕ್ಟ್ ಪ್ಲಾನಿಂಗ್ ಅಂತ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಪ್ರಾಡಕ್ಟ್ ಪ್ಲಾನಿಂಗ್ ಅಂದ್ರೆ ಏನು? ಪ್ರಾಡಕ್ಟ್ ಪ್ಲಾನಿಂಗ್ ಅಂದ್ರೆ ಏನು? ಇಟ್ ಇನ್ವಾಲ್ವ್ಸ್ development and commercialization of new product, the modification of existing lines and discontinuation of unprofitable products. ನೋಡಿ, ನಾವು ಪ್ರಾಡಕ್ಟ್ ಅನ್ನ ತಯಾರು ಮಾಡಬೇಕಾದ್ರೆ ಯಾವ ರೀತಿ ಮಾಡಿಫಿಕೇಶನ್ಸ್ ಮಾಡಬೇಕು, ಹೀಗಿರ್ತಕ್ಕಂಥ ಪ್ರಾಡಕ್ಟ್ ಯಾವ ರೀತಿ ಡಿಸ್ಕಂಟಿನ್ಯೂಯೇಷನ್ಸ್ ಆಫ್ ಅನ್ಪ್ರಾಫಿಟಬಲ್ ಪ್ರಾಡಕ್ಟ್. ನೋಡಿ, ಅಪೇಕ್ಷೆ ಪಡ್ತಕ್ಕಂಥ ಪ್ರಾಡಕ್ಟ್ಗಳು, ಅಪೇಕ್ಷೆ ಪಡದೇ ಇರ್ತಕ್ಕಂಥ ಪ್ರಾಡಕ್ಟ್ಗಳಿಗೆ ನಾವು ಡಿಸ್ಕನೆಕ್ಷನ್ ಮಾಡಬೇಕು. ಹೆಂಗಂದ್ರೆ ನಿಲ್ಲಿಸ್ಬೇಕು, ಸ್ಟಾಪ್ ಮಾಡಬೇಕು. ಈ ಪ್ರಾಡಕ್ಟ್ ಆಗಿರ್ತಕ್ಕಂಥದ್ದು ಕಂಪ್ನಿಯೇ ಲಾಸ್ ಆಗ್ತಕ್ಕಂಥ ಸಂದರ್ಭವು ಬರ್ತಾ ಇದೆ. ಅದಕ್ಕೆ ಇಟ್ಸ್ ಇನ್ವಾಲ್ವ್ಸ್ ಡೆವಲಪ್ಮೆಂಟ್ ಆಫ್ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಪ್ರಾಡಕ್ಟ್. ನೋಡಿ, ಜನ ಅಪೇಕ್ಷೆ ಪಡ್ತಕ್ಕಂಥ ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ಗೆ ಜನ ಅಪೇಕ್ಷೆ ಪಡ್ತಾರೆ. ಅದಕ್ಕೆ ಪ್ರಾಡಕ್ಟ್ ಪ್ಲಾನಿಂಗ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅದಕ್ಕೆ ಯಾವ ತರಹದ ಗೂಡ್ಸ್ಗಳು ಬೇಕು, ಆಸೆ, ಆಕಾಂಕ್ಷೆ, ಬಯಕೆ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ನಾವು ತಯಾರು ಮಾಡಬೇಕು. ಅದಕ್ಕೆ ಪ್ರಾಡಕ್ಟ್ ಪ್ಲಾನಿಂಗ್ ಇರಬೇಕು, ಒಳ್ಳೆ ರೀತಿಯಿಂದ ಇರ್ತಕ್ಕಂಥ ಪ್ಲಾನಿಂಗ್ ಇರಬೇಕು. ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳು ಯಾವ ರೀತಿ ಸೇಲ್ ಆಗ್ತವೆ, ಯಾವ ಪ್ರಾಡಕ್ಟ್ಗಳಿಗೆ ಬೆಲೆ ಇದೆ, ಇವನ್ನೆಲ್ಲ ಇರ್ತಕ್ಕಂಥದ್ದನ್ನು ನಾವು ಪ್ರಾಡಕ್ಟ್ ಪ್ಲಾನ್ ಮಾಡಬೇಕು. ಪ್ಯಾಕೇಜಿಂಗ್, ಎರಡನೇ ಪಾಯಿಂಟ್ ಪ್ಯಾಕಿಂಗ್. ನೋಡಿ, ನಾವು ದ ಮೇನ್ ಪರ್ಪಸ್ ಆಫ್ ಪ್ಯಾಕಿಂಗ್ ಈಸ್ ಟು ಪ್ರಿಸರ್ವ್ ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ದಿ ಕಂಟೆಂಟ್ಸ್ ಡ್ಯೂರಿಂಗ್ ದಿ ಸ್ಟೋರೇಜ್ ಆಫ್ ಟ್ರಾನ್ಸಿಟ್. ಪ್ಯಾಕೇಜಿಂಗ್ ಅಂದರೆ ಗೊತ್ತಿರ್ಬೋದು. ಪ್ಯಾಕಿಂಗ್, ಈಗ ಒಳಗಡೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ, ಪ್ಯಾಕಿಂಗ್ ಸರಿ ಇಲ್ಲ ಅಂದ್ರೆ ಏನು ಮಾಡ್ತೇವೆ, ತೆಗೆದುಕೊಂಡು ಹೋಗಲ್ಲ. ಒಳಗೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ, ಪ್ಯಾಕಿಂಗ್ ಚೆನ್ನಾಗಿದ್ರೆ ಒಟ್ಟೇನು ಬೇಕು ನಮಗೆ ಒಯ್ಲಿಕ್ಕೆ ಜನ. ಇನ್ನೊಂದು ಹೇಳ್ತೀನಿ ಕೇಳಿ, ಜನ ಕಸ್ಟಮರ್ಸು ಪ್ಯಾಕಿಂಗ್ ಚೆನ್ನಾಗಿದ್ರೆ, ಈಜಿ ಕ್ಯಾರಿಂಗ್ ತಗೊಂಡು ಹೋಗೋದಕ್ಕೆ ಖುಷಿ ಪಡ್ತಾರೆ. ನೀವು 10,000 20,000 ಸ್ಯಾರಿನ ಒಂದು ಚೆನ್ನಾಗಿರ್ತಕ್ಕಂಥ ಪ್ಯಾಕಿಂಗ್ ತಗೊಂಡು ಹೋದ್ರೆ ಏನಂತಾರೆ ಹೇಳಿ, ಒಳಗಡೆ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ ಇರುತ್ತೆ, ಬಟ್ ಪ್ಯಾಕಿಂಗ್ ಚೆನ್ನಾಗಿರ್ಬೇಕು. ಅದಕ್ಕೆ ಜನ ಅಪೇಕ್ಷೆ ಪಡ್ತಾರೆ, ಅದಕ್ಕೆ ಒತ್ತು ಕೊಡಬೇಕು ಹೆಚ್ಚಿಗೆ. ಅದು ಇಂಪಾರ್ಟೆಂಟ್ ಆಗಿರ್ತಕ್ಕ. ಅದಕ್ಕೆ ಪ್ಯಾಕೇಜಿಂಗ್. ಮೂರನೇದು ಪ್ರಾಡಕ್ಟ್ ಪ್ರೈಸಿಂಗ್. ಈಸ್ ಆನ್ ಇಂಪಾರ್ಟೆಂಟ್ ಆಫ್ ಕಾಂಪೋನೆಂಟ್ ಆಫ್ ಮಾರ್ಕೆಟಿಂಗ್. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾಂಪೋನೆಂಟ್ ಅಂದರೆ ಪ್ರೈಸ್. ಕೆಲವೊಬ್ರು ಕಸ್ಟಮರ್ಸ್ ಹೆಂಗಿರ್ತಾರೆ ಅಂದರೆ ಪ್ರೈಸ್ ವೇರಿಯೇಷನ್ ನೋಡ್ತಾ ಇರ್ತಾರೆ. ಒಂದೇ ಪ್ರಾಡಕ್ಟ್, ಡಿಫ್ರೆಂಟ್ ಕಂಪ್ನೀಸ್, ಪ್ರಾಡಕ್ಟ್ ಒಂದೇ, ಬಟ್ ಡಿಫ್ರೆಂಟ್ ಕಂಪ್ನಿ ಇರ್ತವೆ. ಡಿಫ್ರೆಂಟ್ ಕಂಪ್ನಿ ಇದ್ದಾಗ ಈಗ ನೋಡಿ, ಪೇಸ್ಟ್, ಕ್ಲೋಸಪ್ ಅಂಡ್ ಕೋಲ್ಗೇಟ್, ಇವೆರಡು ಕಂಪ್ನಿ ಬೇರೆ ಬೇರೆ, ಬಟ್ ಕಂಪ್ನಿ ಬೇರೆ ಬೇರೆ ಇದ್ದಾಗ ಅದರ ಪ್ರೈಸ್ಗಳು ಗ್ರಾಮ್, ಇದಕ್ಕೆ 10 ಗ್ರಾಮ್ಗೆ 10 ರೂಪಾಯಿ ಇರುತ್ತೆ, ಅದಕ್ಕೆ 10 ಗ್ರಾಮ್ಗೆ ಇನ್ನೊಂದು ಕಂಪ್ನಿದು ಅವರು 10 ರೂಪಾಯಿ ಇಟ್ಟಿರ್ತಾರೆ, ಇಲ್ಲ 11 ರೂಪಾಯಿ ಇಟ್ಟಿರ್ತಾರೆ, 9 ರೂಪಾಯಿ ಇಟ್ಟಿರ್ತಾರೆ. ಕಂಪ್ನಿ ಒಂದೇ ಇದ್ದಾಗ ಪ್ರೈಸ್ ವೇರಿಯೇಷನ್ ಒಂದೇ ರೇಟ್ ಇರೋದಿಲ್ಲ ಹೆಚ್ಚು ಹೇಳಬೇಕಾದ್ರೆ. ಯಾಕಂದ್ರೆ ಅದರಲ್ಲಿ ಕಂಟೆಂಟ್ ಏನು ಹಾಕಿದರೆ, ಅದರ ಕ್ವಾಲಿಟಿ ಏನಿರುತ್ತೆ ಅದನ್ನೆಲ್ಲ ಹಾಕಿರ್ತಾರೆ. ಅದಕ್ಕೆ ಪ್ರೈಸ್ ಅನ್ನು ವೇರಿಯೇಷನ್ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ,
ಈಗ ಕೋಲ್ಗೇಟ್ 11 ರೂಪಾಯಿ, ಕ್ಲೋಸಪ್ 9 ರೂಪಾಯಿ. ಹಿಂಗಿದಾಗ ಏನಂತೆ, ಚೆನ್ನಾಗಿ ಬರುತ್ತೆ ಹೈ ರೇಟ್ ಇದ್ದಾಗ ಅಂತ ಹೈ ರೇಟ್ ತಗೊಂತಾರೆ ಅಷ್ಟು ಕೆಲವೊಂದು ಕಸ್ಟಮರ್ಸ್. ಅದಕ್ಕೆ ಪ್ರೈಸ್ ವೇರಿಯೇಷನ್ ಆಗ್ಬೇಕಾದ್ರೆ ಕೆಲವೊಂದು ಕಸ್ಟಮರ್ಸ್ ಯೋಚನೆ ಮಾಡ್ತಾ ಇರ್ತಾರೆ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಮಾರ್ಕೆಟಿಂಗ್. ಡಿಸಿಷನ್ಸ್ ಎಫೆಕ್ಟ್ all the parties involved in production, distribution, selling, consumption of goods. Price affects the volume of sales and profit. ಹೆಚ್ಚಿಗೆ ಸೇಲ್ ಆದರೆ ಪ್ರಾಫಿಟ್ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಪ್ರೈಸನ್ನು ನೋಡ್ಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ವಾಲ್ವ್ಸ್ ದಿ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ಸ್, ಸೆಲ್ಲಿಂಗ್, ಕನ್ಸ್ಯೂಮ್ಷನ್ ಆಫ್ ಗೂಡ್ಸ್. ಎಷ್ಟು ನಾವು ಬಳಕೆ ಆಗ್ತೇವೆ, ಯಾವ ಪ್ರೈಸ್ ಇಟ್ಟರೆ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಪ್ರೈಸ್, ಬೆಲೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬೆಲೆ ನಿರ್ಧಾರ ಮಾಡ್ತಕ್ಕಂಥದ್ದು. ಯಾಕಂದರೆ ಓಲ್ಡ್ ಕಂಪ್ನಿ ಆಗಿದ್ರೆ ಯಾವ ರೀತಿ ಪ್ರೈಸನ್ನು ನಿರ್ಧಾರ ಮಾಡ್ತಾರೆ, ನ್ಯೂ ಕಂಪ್ನಿ ಆಗಿದ್ರೆ ನೋಡಿ ಇವತ್ತು ಕಾಂಪಿಟೇಷನ್ ಇರೋದ್ರಿಂದ ಏನಾಗ್ತಾ ಇದೆ, ಪ್ರೈಸ್ನ ವೇರಿಯೇಷನ್ ಆಗ್ತಾ ಇರುತ್ತೆ. ಓಲ್ಡ್ ಕಂಪ್ನಿ ಆಗಿದ್ರೆ ಪರವಾಗಿಲ್ಲ, ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಬಟ್ ನ್ಯೂ ಕಂಪ್ನಿ ಆಗಿದ್ರೆ ಅದಕ್ಕೆ ಫಸ್ಟ್ ಇಯರ್ ಲಾಸ್, ಸೆಕೆಂಡ್ ಇಯರ್ ಲಾಸ್, ಥರ್ಡ್ ಇಯರಿಂದ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಮಾಡ್ಕೊಳ್ಬೋದು ಇರ್ತಕ್ಕಂಥ ಒಂದು ಸಿಚುವೇಶನ್ಸ್. ಈಗ 4ನೇ ಪಾರ್ಟ್ ಸೆಲ್ಲಿಂಗ್, ಮಾರಾಟ ಮಾಡ್ತಕ್ಕಂಥದ್ದು. ಸೆಲ್ಲಿಂಗ್ ಅಂದರೆ ಏನು ನೋಡಿ, ಮಾರುವುದು ಮತ್ತು ಕೊಳ್ಳುವವರು ನಡೆದಿರ್ತಕ್ಕಂಥ ಒಂದು ರೀತಿ. ಹೆಂಗಂದ್ರೆ it is second part of the exchange. The second part of the exchange transactions. It is concerned with the persuasions of prospective buyers to actually complete the purchase of an articles. ನೋಡಿ, ಮುಖ್ಯವಾಗಿ ಸಂಸ್ಥೆಯ ಮುಖ್ಯವಾಗಿ ಬೇಕಾದಂಥ ಹಣದ ಅರಿವು ಒದಗಿಸ್ತಕ್ಕಂಥ ಮಾರಾಟ ಮತ್ತು ಮಾರಾಟ ಕಾರ್ಯವನ್ನು, ಮಾರಾಟ ಪ್ರಕ್ರಿಯೆಗಳಲ್ಲಿ ಕಾರ್ಯಗಳೆಲ್ಲ ಆತ್ಮವಿದ್ದಂತೆ ಅಂತಕ್ಕಂಥದ್ದು ಒಂದು ಅಳಿವು ಉಳಿವಿನ ಸ್ಥಿತಿಯನ್ನ ನಿರ್ಧರಿಸ್ತಕ್ಕಂಥ ಸೆಲ್ಲಿಂಗ್. ಆಕ್ಚುಲಿ ಹೇಳ್ಬೇಕಾದ್ರೆ ಉತ್ಪಾದಿಸಿದ ಅಥವಾ ಖರೀದಿಸಿದ ಸರಕುಗಳನ್ನು ಎಷ್ಟು ಬೇಗನೆ ಮಾರಾಟಗೊಳಿಸ್ತಕೊಳ್ಳೋದು ಅಷ್ಟು ಬೇಗನೆ ಉಳಿದ ಕಾರ್ಯಗಳೆಲ್ಲ ಪ್ರಾರಂಭಗೊಳ್ತಕ್ಕಂಥದ್ದು. ಮಾರಾಟವೇ ಸಂಸ್ಥೆಗೆ ಬೇಕಾಗುವ ಹಣವನ್ನು ಹುಟ್ಟಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ಒಂದು ಆರ್ಥಿಕ ಕಥೆಯಲ್ಲಿ ಮಾರಾಟ ಕಾರ್ಯವು ಅಧಿಕ ಮಹತ್ವವನ್ನು ಪಡೆಯುತ್ತದೆ. ಇದು ಈಗಿನ ದಿನಗಳಲ್ಲಿ ಸುಲಭ ಕಾರ್ಯವಾಗಿ ಉಳಿದಿಲ್ಲ. ಮಾರಾಟ ಮಾಡುವುದು ಕಠಿಣವಾಗುತ್ತದೆ. ಮಾರುಕಟ್ಟೆಯ ಸಂಕೀರ್ಣ, ಕ್ಲಿಷ್ಟ ಮತ್ತು ತೀವ್ರ ಸ್ಪರ್ಧಾತ್ಮಕಗೊಂಡಿರ್ತಕ್ಕಂಥದ್ದು. ಮಾರಾಟ ತಂತ್ರಗಾರಿಕೆ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪರ್ಧಾತ್ಮಕವಾಗಿರ್ತಕ್ಕಂಥದ್ದು. ಸತತವಾಗಿ ಮಾರಾಟ ಮಾಡುವ ಪ್ರಯತ್ನಗಳನ್ನೇ ಮಾಡದೇ ಇದ್ದರೆ ಮಾರುವುದು ಸರಳನಿಸುವುದಿಲ್ಲ. ಇವತ್ತು ಒಂದು ಟಾರ್ಗೆಟ್ ಇರ್ತಕ್ಕಂಥದ್ದು, ಒಂದು ಲೆವೆಲ್ ಆಗಿ ಹೋಗ್ತಕ್ಕಂಥ ಒಂದು ಮಾರಾಟ ಕ್ರಿಯೆಗಳಲ್ಲಿ ನಮ್ಮ ವಸ್ತು ಒಂದು ಲೆವೆಲ್ ಇದೆ, 70% ಮಾರಾಟ ಆಗ್ತಾ ಇದೆ, ಆರಾಮ್ ಚೆನ್ನಾಗಿ ಆಗ್ತಾ ಇದೆ ಅಂತ ಸುಮ್ಮನಿದ್ ಬಿಟ್ರೆ ಏನಾಗುತ್ತೆ, ನಮ್ಮ ಮಾರಾಟ ತಂತ್ರಗಾರಿಕೆ ನಾವೇನು ಶ್ರಮ ಮಾಡಲಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ಅದು ಪ್ರಯತ್ನಗಳು ನಿರಂತರವಾಗಿರ್ತಕ್ಕಂಥ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಸರಕುಗಳನ್ನು ಉತ್ಪಾದಿಸುವುದರೊಂದಿಗೆ ಅಥವಾ ಖರೀದಿಸುವುದರೊಂದಿಗೆ ಮಾರಾಟದ ಕಾರ್ಯವನ್ನು ಸಹ ಜೊತೆಯಲ್ಲಿ ನಿರ್ವಹಿಸಬೇಕು. ಬೃಹತ್ ಉತ್ಪಾದನೆ ಮತ್ತು ಬೃಹತ್ ಮಾರಾಟ ಎರಡರಲ್ಲಿ ಸಮಾನವಾದ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾರುವುದೆಂದರೆ ವೈಯಕ್ತಿಕ ಮತ್ತು ಅವೈಯಕ್ತಿಕ ಪ್ರಕ್ರಿಯೆಗಳ ಮೂಲಕ ಗ್ರಾಹಕರ ಸರಕುಗಳನ್ನು ಖರೀದಿಸಲು ಸಹಾಯ ನೀಡುವುದು ಅಥವಾ ಪ್ರೇರೇಪಿಸತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇಟ್ ಈಸ್ ಎ ಕನ್ಸರ್ನ್ ವಿತ್ ದಿ ಪರ್ಸ್ಯೂಷನ್ ಆಫ್ ಪ್ರಾಸ್ಪೆಕ್ಟಿವ್ ಬಯರ್ಸ್, ಅಂದ್ರೆ ಭಾವಿ ಗ್ರಾಹಕರನ್ನ, ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ನ, ಭಾವಿ ಗ್ರಾಹಕರನ್ನ ಹುಡುಕ್ಬೇಕಂತ ಆಕ್ಚುಲಿ ಅವರು ಪರ್ಚೇಸ್ ಮಾಡುವಂತ ಎಬಿಲಿಟಿನ ಬೆಳೆಸಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖ. ಅದಕ್ಕೆ ತಂತ್ರಗಾರಿಕೆ ಬಹಳ ಮಾತು ಇಲ್ಲದವನಿಗೆ ನೋಡಿ, ಹೆಚ್ಚಿಗೆ ಮಾತಾಡಿದ್ರೆ ಖರೀದಿ ಮಾಡ್ತಾರೆ, ಮಾತಾಡಲಿಲ್ಲ ಅಂದ್ರೆ ಯಾರು ತಗೊಳ್ಳೋದಿಲ್ಲ. ಸುಮ್ಮನೆ ನನ್ನ ಅಂಗಡಿ ಐತೆ ಅಂತೇಳಿ ಚೆನ್ನಾಗಿದೆ ಬಂಡವಾಳ ಹಾಕಿದೆ ಅಂದ್ರೆ ಬರೋದಿಲ್ಲ. ಮಾತುಗಾರಿಕೆ ಇರಬೇಕು. ಮಾತು ಇರ್ತಕ್ಕಂಥವ್ರಿಗೆ ಬಿಸಿನೆಸ್
ಬೆಳೀತಿದೆ. ಐನೇ ಪಾಯಿಂಟ್ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ ಏನು? ಇನ್ಕ್ಲೂಡ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಆರ್ ಕವರೇಜ್ ಚಾನಲ್ ರೆಮ್ಯುನರೇಷನ್ಸ್ ವೇರ್ಹೌಸಿಂಗ್ ಇನ್ವೆಂಟರೀಸ್ ಬ್ಯಾಂಕಿಂಗ್ ಟ್ರಾನ್ಸ್ಪೋರ್ಟೇಷನ್. ನೋಡಿ, ಡಿಸ್ಟ್ರಿಬ್ಯೂಷನ್ ಉತ್ಪಾದಕರಿಂದ ಗ್ರಾಹಕರಿಗೆ ಕಳಿಸ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ವೇರ್ ಹೌಸ್ ಅಂತ ಮಾಡ್ಕೋಬೇಕಾಗ್ತದೆ, ಸ್ಟಾಕ್ ಮಾಡ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ಫಾರಿನಿಂದ ಬರ್ತಕ್ಕಂಥ ಗೂಡ್ಸ್ಗಳು ಅಥವಾ ಲಾಂಗ್ ದೂರಿಂದ ಬರ್ತಕ್ಕಂಥವು, ಅಂದರೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಗೂಡ್ಸ್ ಇರ್ಬೋದು, ಕಲ್ಕತ್ತಾದಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಇರ್ಬೋದು, ಅಥವಾ ದೂರದಿಂದ ಬರ್ತಕ್ಕಂಥ ಗೂಡ್ಸ್ಗಳನ್ನು ಶೇಖರಣೆ ಮಾಡಲಿಕ್ಕೆ ವೇರ್ ಹೌಸಸ್ಸನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಅದಕ್ಕೆ ಫೈನಾನ್ಸ್ ಎಷ್ಟು ಸ್ಟಾಕ್ ಮಾಡ್ಕೊಳ್ಬೇಕು, ಮುಂದಿನ ಉದ್ದೇಶಗಳೇನು, ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳಿಕ್ಕೆ ಬ್ಯಾಂಕಿಂದ ಅದ್ರ ಮೇಲೆ ಸಾಲ ತೆಗೆದುಕೊಳ್ಳಬಹುದು, ಸ್ಟಾಕ್ ಮಾಡ್ಕೊಂಡು ಅದ್ರ ಮೇಲೆ ಸಾಲ ತೆಗೆದುಕೊಳ್ಬೋದು. ಹಾಗೂ ಟ್ರಾನ್ಸ್ಪೋರ್ಟೇಷನ್, ಒಂದು ಏರಿಯಿಂದ ಇನ್ನೊಂದು ಏರಿಯಾಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಯಾವ ವೇದಲ್ಲಿ ಕಳಿಸ್ಬೇಕು, ಇವೆಲ್ಲ ನೋಡಿ. ಮಾರ್ಕೆಟಿಂಗ್ ಕಾರ್ಯಗಳಂದ್ರೆ ನಾವು ಕಂಡೀಷನ್ ಪ್ರಕಾರ, ಈಗ ಡೆಲ್ಲಿಂದ ಬರ್ತಾ ಇದೆ ಗೂಡ್ಸ್ ಲಾರಿಯಲ್ಲಿ ಬರ್ಬೇಕಾದ್ರೆ ಅರ್ಥ ಬೇಕು ಅಥವಾ ಬೆಂಕಿಯಿಂದ ಅಥವಾ ಇನ್ಯಾವುದೋ ಒಂದು ಲಾಸ್ ಆಗಿದ್ರೆ ನಾವೇನ್ ಮಾಡಬೇಕು? ರಿಸ್ಕ್ ಯಾರು ತಗೊಳ್ಬೇಕು? ಉತ್ಪಾದಕರು ತಗೊಳ್ಬೇಕು ಅಥವಾ ಖರೀದಿಸುವಂಥವ್ರು ತಗೋಬೇಕು? ಇದು ನಾವು ಮುಂದಾಲೋಚನೆ ಮಾಡಿಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ನಿಮ್ಮ ಗೂಡ್ಸ್ಗಳು ನಮಗೆ ತಲುಪೋವರೆಗೂ ನಿಮಗೆ ರಿಸ್ಕು, ನಿಮ್ಮದೇ ಜವಾಬ್ದಾರಿ ಅಂತೇಳಿ ಅವ್ರು ಬರ್ಕೊಟ್ರೆ, ಇಬ್ಬರ ನಡುವೆ ಒಪ್ಪಂದ ಏರ್ಪಟ್ರೆ ಅದು ಮಾರಾಟ ಪ್ರಕ್ರಿಯೆಗಳಲ್ಲಿರ್ತಕ್ಕಂಥ ಒಂದು ಕಂಡೀಷನ್ ಪ್ರಕಾರ ಆಗಿರ್ತಕ್ಕಂಥ. ಅದಕ್ಕೆ ಉತ್ಪಾದಕರು ಅಥವಾ ರಿಟೇಲರ್ಸ್ ಅಥವಾ ಹೋಲ್ಸೇಲರ್ಸ್ ನಡುವೆ ಒಪ್ಪಂದವನ್ನ ಏರ್ಪಡ್ತಕ್ಕಂಥದ್ದು. ಅದಕ್ಕೆ ಉತ್ಪಾದಕರು ಕಳಿಸ್ತಕ್ಕಂಥ ಗೂಡ್ಸ್ಗಳು ತಮ್ಮ ಫ್ಯಾಕ್ಟರಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಗೂಡ್ಸ್ಗಳು ರಿಟೇಲರ್ ಮುಟ್ಟೋರ್ಗು, ಅದು ಮುಟ್ಟೋವರೆಗೂ ಯಾರು ಜವಾಬ್ದಾರಿ ಇರ್ತೈತೆ ಅವ್ರಿಗೆ ಜವಾಬ್ದಾರಿ ಇರ್ತಕ್ಕಂಥದ್ದು. ಅದಕ್ಕೆ ಅಗ್ರಿಮೆಂಟ್ ಪ್ರಕಾರ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ತೇವೆ. ಏರಿಯಾ ಕವರೇಜ್ ಮಾಡ್ಕೊಳ್ಬೇಕು, ಯಾವ ಚಾನಲ್ ಮುಖಾಂತರ ಕಳಿಸ್ಬೇಕು, ಅದಕ್ಕೆ ಸಪ್ರೇಟ್ ಒಂದು ಚಾಪ್ಟರ್ ಇದೆ. ಯಾವ ಚಾನಲ್ ಮುಖಾಂತರ ಕಳಿಸಿದ್ರೆ ಗ್ರಾಹಕರಿಗೆ ತಲುಪ್ತೇವೆ ಅಂತಕ್ಕಂಥದ್ದು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 6 ಚಾನಲ್ಸ್ ಇದಾವೆ. ಆ ಚಾನಲ್ನ ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಇದೆ. ಇನ್ನೊಂದು 6ನೇ ಪಾಯಿಂಟ್ ಮಾರ್ಕೆಟಿಂಗ್ ರಿಸರ್ಚ್. ನೋಡಿ, ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ವಾಲ್ವ್ ಸಿಸ್ಟಮೆಟಿಕ್ ಗ್ಯಾದರಿಂಗ್, ರೆಕಾರ್ಡಿಂಗ್ ಅಂಡ್ ಅನಲೈಸಿಂಗ್ ಆಫ್ ಡಾಟಾ ಅಬೌಟ್ ಪ್ರಾಬ್ಲಮ್ಸ್ ಕನೆಕ್ಟೆಡ್ ವಿತ್ ಪ್ರಾಡಕ್ಟ್, ಪ್ರೈಸಿಂಗ್, ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್ಸ್. ಬಹಳಷ್ಟು ಮೇನ್ ಆಬ್ಜೆಕ್ಟಿವ್ ಅಂದರೆ ಮಾರ್ಕೆಟಿಂಗ್ ರಿಸರ್ಚ್. ನೋಡಿ, ರಿಸರ್ಚ್ ಯಾಕೆ ಮಾಡಬೇಕು ಅಂದರೆ ಗೊತ್ತಾಗದೇ ರೀತಿಯಲ್ಲಿ ಮಾಡ್ತಾರೆ, ಗೊತ್ತಾಗೋ ರೀತಿಯಲ್ಲಿ ಮಾಡ್ತಾರೆ. ಮಾರ್ಕೆಟ್ ರಿಸರ್ಚ್, ಮಾರ್ಕೆಟ್ನಲ್ಲಿ ಯಾವ ರೀತಿ ಪ್ರಾಡಕ್ಟ್ ರೇಂಜ್ ಇದೆ, ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡುವಂತ ಎಬಿಲಿಟಿ ಇದೆ, ಮಾರ್ಕೆಟ್ ಎಲ್ಲಿ ಬೆಳವಣಿಗೆ ಆಗಿದೆ, ಎಲ್ಲಿ ಕಸ್ಟಮರ್ಸ್ ಹೆಚ್ಚಿಗೆ ತಗೊಳ್ತಾರೆ, ಅವರ ಅಪೇಕ್ಷೆ ಏನು, ಸೇಲ್ ಆಗ್ತಕ್ಕಂಥದ್ದೇನು, ರೆಸ್ಪಾನ್ಸಿಬಿಲಿಟಿ ಏನು, ಈ ಪ್ರಾಡಕ್ಟ್ ಅನ್ನ ಬಿಡುಗಡೆ ಆದಾಗ ಅವ್ರ ರೆಸ್ಪಾನ್ಸಿಬಲ್ ಹೆಂಗಿದೆ, ಇವೆಲ್ಲವನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಮಾರ್ಕೆಟಿಂಗ್ ರಿಸರ್ಚ್ ಅನ್ನ ಮಾಡಲೇಬೇಕಾಗ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟಿಂಗ್ ಪ್ರಾಡಕ್ಟ್, ಪ್ರೈಸಿಂಗ್, ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್ಸ್ ಇವೆಲ್ಲವನ್ನ ನಾವು ಪ್ರಾಬ್ಲಮ್ ಕನೆಕ್ಟೆಡ್ ಬಿಟ್ಟಿದ್ವಿ. ಎಲ್ಲವನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ತಾ ಇದ್ದೀವಿ. 6 ಪಾಯಿಂಟ್ ಎಷ್ಟು ಇವತ್ತು 6 ಪಾಯಿಂಟ್. ಇನ್ನು 6 ಪಾಯಿಂಟ್ಗಳು ನೆಕ್ಸ್ಟ್ ನಿಮಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಇದೆ. ಈಗ ನಿಮಗೆ ಆಗಿರ್ತಕ್ಕಂಥದ್ದು ಒಂದು ಇವತ್ತಿನ ಟಾಪಿಕ್ನಲ್ಲಿ ಕೆಲವೊಂದು ಕ್ವಶನ್ಸ್ ಇದ್ದಾವೆ. ಆ ಕ್ವಶನ್ಗೆ ಆನ್ಸರ್ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಮಾರಾಟ ಪ್ರಕ್ರಿಯೆಗಳನ್ನು ನಾವು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಮಾರಾಟ ಪ್ರಕ್ರಿಯೆಯಲ್ಲಿ ಗೂಡ್ಸ್ಗಳು ಮಾರುವವರಿಂದ ಕೊಳ್ಳುವವರಿಗೆ ಮಾಲೀಕತ್ವದ ವರ್ಗಾವಣೆಯ ಹಂತದಲ್ಲಿರ್ತಕ್ಕಂಥದ್ದು. ನೋಡಿ, ನಿಜವಾದ ಮಾಲೀಕತ್ವ ಮಾರುವವರಿಂದ ಕೊಳ್ಳುವರಿಂದ ವರ್ಗಾವಣೆಗೊಳ್ಳುತ್ತದೆ. ಇದರಲ್ಲಿ ಮಾರುವವರು ಮತ್ತು ಕೊಳ್ಳುವರು ಅಥವಾ ಕೊಳ್ಳುವುದು ಮತ್ತು ಮಾರುವುದು ಪರಸ್ಪರ ಕಾರ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಈ ಮಾರಾಟ ಪ್ರಕ್ರಿಯೆಗಳಲ್ಲಿ ಕಾರ್ಯವಿರ್ತಕ್ಕಂಥದ್ದು ಕೊಳ್ಳುವುದು, ಬೈಯಿಂಗ್ ಅಂದ್ರೆ
ಏನು ನೋಡಿ, ಖರೀದಿ ಮಾಡ್ತಕ್ಕಂಥ ಅವಲಂಬನೆ ಉತ್ತಮವಾಗಿ ಕೊಳ್ಳುವಂತಾದ್ರೆ ಸರಕುಗಳು ಮಾರಾಟ ಅರ್ಥ ಮುಗಿದಂತೆ. ಆದ್ರೆ ನಾವು ಈಸಿಯಾಗಿ ಮಾರ್ಕೊಳಕ್ಕಾಗಲ್ಲ. ಸರಕುಗಳನ್ನು ಕೊಳ್ಳುವಾಗ ಗರಿಷ್ಠ ಕಾಳಜಿ, ಎಚ್ಚರಿಕೆ, ಶ್ರದ್ಧೆ, ಜ್ಞಾನವನ್ನ ಬಳಸಬೇಕು. ಕೊಳ್ಳುವಾಗ ಎಷ್ಟು ಕಾಳಜಿ ವಹಿಸ್ತೀವೋ ಮಾರುವಾಗ ಅಷ್ಟೇ ಕಡಿಮೆ ಪ್ರಯತ್ನವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಗುಣಮಟ್ಟ, ಉತ್ತಮವಾದ ಗುಣಮಟ್ಟ, ಬೆಲೆ, ಪ್ರಯತ್ನ, ಹೆಚ್ಚಿನ ಬೇಡಿಕೆಯಲ್ಲಿರುವ ಸರಕುಗಳ ಗ್ರಾಹಕರಿಗೆ ಆಕರ್ಷಿಸ್ತಕ್ಕಂಥದ್ದು ಮತ್ತು ಅವುಗಳನ್ನು ಮರುಮಾರಾಟ ಮಾಡಲಿಕ್ಕೆ ಅತಿ ಕಡಿಮೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಕೊಳ್ಳುವುದನ್ನು ಅತಿ ಮಹತ್ವಕಾರಿಯಿಂದ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಕೊಳ್ಳುವುದು ಮತ್ತು ಮಾರುವುದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗ. ಈಗ ಇದ್ರ ಮೇಲೆ ಕ್ವಶನ್ಸ್ ಏನದು ಅಂದ್ರೆ ಒಂದು 5 ಕ್ವಶನ್ಸ್ ಇದಾವೆ. ಈಗ 5 ಕ್ವಶನ್ಸ್ ಅನ್ನ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದಿದೆ. ಒಂದೇ ಕ್ವಶನ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಂತ ಇದೆ. ಎ ಪ್ರಾಡಕ್ಟ್ ಪ್ಲಾನಿಂಗ್, ಬಿ ಪ್ಯಾಕಿಂಗ್, ಸಿ ಪ್ರಾಡಕ್ಟ್ ಪ್ರೈಸ್, ಆಲ್ ಆಫ್ ದಿ ಎಬೋವ್ ಅಂತ ಇದೆ. ನೋಡಿ, ಆಕ್ಚುಲಿ ಹೇಳ್ಬೇಕಾದ್ರೆ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ನಲ್ಲಿ ಮಾರಾಟ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಕಾರ್ಯಗಳಲ್ಲಿ ಯಾವ್ಯಾವ ಇದಾವೆ ಅಂತ ನೋಡೋದಾದ್ರೆ ಪ್ರಾಡಕ್ಟ್ ಪ್ಲಾನಿಂಗ್ ಇಸ್ ಕರೆಕ್ಟ್ ಆನ್ಸರ್. ಈ ಪ್ರಾಡಕ್ಟ್ ಪ್ಲಾನಿಂಗ್ ಮಾಡಲೇಬೇಕು. ಆಮೇಲೆ ಪ್ಯಾಕಿಂಗ್, ನಾವು ಪ್ಯಾಕಿಂಗ್ ಅನ್ನ ಮಾಡಲೇಬೇಕಾಗ್ತಕ್ಕಂಥ ಪ್ರಾಡಕ್ಟ್ ಯಾವ ರೀತಿ ಇರ್ಬೇಕಂತ ನಾ ಹೇಳಿದ್ದೀನಿ. ಆ ರೀತಿ ಇರ್ತಕ್ಕಂಥ ಪ್ರಾಡಕ್ಟ್ ಜನರ ಅಪೇಕ್ಷೆ ಇರ್ತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಪ್ಯಾಕಿಂಗ್ ಆಗಿರ್ತಕ್ಕಂಥದ್ದು ಇದು ಕರೆಕ್ಟ್ ಆನ್ಸರ್. ಪ್ರಾಡಕ್ಟ್ ಪ್ರೈಸ್ ಇದು ಕರೆಕ್ಟ್ ಆನ್ಸರ್. ಯಾಕೆ ಹೇಳಿ, 3 ಆನ್ಸರ್ ಕರೆಕ್ಟ್. 3 ಆನ್ಸರ್ ಅಂದ್ರೆ ಇಲ್ಲಿ ಒಂದು ಆನ್ಸರ್ ಹಾಕ್ಲಿಕ್ಕೆ ಆಗಲ್ಲ. ಇದು ಕರೆಕ್ಟ್ ಆನ್ಸರ್ ಅಂತ ಯಾವ್ದು ಹಾಕ್ಬೇಕು? 3 ಕರೆಕ್ಟ್ ಆನ್ಸರ್ ಇದ್ದಾಗ ಡಿ ಈಸ್ ಆಲ್ ಆಫ್ ದಿ ಎಬೋವ್ ಅಂತ ಇದೆ. 3 ಆನ್ಸರ್ ಕರೆಕ್ಟ್ ಇದ್ದಾಗ ನಾವು ಆನ್ಸರ್ ಏನ್ ಇಡಬೇಕು? ಡಿ ಆಲ್ ಆಫ್ ದಿ ಎಬೋವ್ ಆನ್ಸರ್. ಅದಕ್ಕೆ ಹೇಳ್ತದಲ್ಲ, ಡಿ ಈಸ್ ಎ ಕರೆಕ್ಟ್ ಆನ್ಸರ್. ಎರಡನೇ ಕ್ವಶನ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫಂಕ್ಷನ್ಸ್ ಆಫ್ ಪ್ಯಾಕಿಂಗ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫಂಕ್ಷನ್ಸ್ ಆಫ್ ಪ್ಯಾಕಿಂಗ್? ನೋಡಿ, ಪ್ಯಾಕಿಂಗ್ ಫಾಲೋಯಿಂಗ್ ದ ನಾಟ್ ಫಂಕ್ಷನ್ಸ್ ಆಫ್ ಪ್ಯಾಕಿಂಗ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾವುದು 4 ಆನ್ಸರ್ ಕೊಟ್ಟಿರ್ತಾರೆ. ಪ್ರೊಟೆಕ್ಷನ್, ಪ್ರೈಸಿಂಗ್, ಆಬ್ಜೆಕ್ಟಿವ್ಸ್, ಪ್ರಮೋಷನ್, ಪ್ರಾಡಕ್ಟ್ ಐಡೆಂಟಿಫಿಕೇಶನ್ ಅಂತ ಇದೆ. ಇಲ್ಲಿ 4 ಆನ್ಸರ್ ನಲ್ಲಿ ಇರ್ತಕ್ಕಂಥದ್ದು ಪ್ರಾಡಕ್ಟ್ ಪ್ರೊಡಕ್ಷನ್ಸ್ ಇಲ್ಲ, ಆಕ್ಚುಲಿ ಅಲ್ಲ. ಒಂದನೇದು ಎ ಪ್ರಾಡಕ್ಟ್ ಪ್ರೊಡಕ್ಷನ್ ಅಲ್ಲ. ಎರಡನೇದು ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್, ಹೌದು. ಆಕ್ಚುಲಿ ಫಂಕ್ಷನ್ ಪ್ಯಾಕೇಜಿಂಗ್ ಪ್ರೈಸ್ ಆಬ್ಜೆಕ್ಟಿವ್ಸ್ ಉದ್ದೇಶ ಇದೆ. ಪ್ರೈಸಿಂಗ್ ನ ಉದ್ದೇಶ ಇರ್ತಕ್ಕಂಥದ್ದು, ಪ್ರೈಸಿಂಗ್ ಉದ್ದೇಶ ಇರ್ತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಪ್ರಮೋಷನ್ ಅಲ್ಲ, ಪ್ರಾಡಕ್ಟ್ ಐಡೆಂಟಿಫಿಕೇಶನ್ ಅಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ. ಅದಕ್ಕೆ ಪ್ರೈಸಿಂಗ್ ಆಬ್ಜೆಕ್ಟಿವ್ ವಿಚ್ ಈಸ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ನಲ್ಲಿ ಬಿ ಆನ್ಸರ್ ಈಸ್ ಕರೆಕ್ಟ್. ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್ ಅಂತಕ್ಕಂಥದ್ದು ಇಸ್ ಎ ಕರೆಕ್ಟ್ ಆನ್ಸರ್. ಇದು ಇರ್ತಕ್ಕಂಥದ್ದು. ಮೂರನೇ ಕ್ವಶನ್ಸ್, ವಿಚ್ ಈಸ್ ದ ಇಂಟಿಗ್ರೇಟೆಂಟ್ ಆಫ್ ಪ್ರಾಡಕ್ಟ್ ಮಿಕ್ಸ್? ಇಂಟಿಗ್ರೇಟೆಡ್ ಆಫ್ ಪ್ರಾಡಕ್ಟ್ ಮಿಕ್ಸ್. ಎ ಪಬ್ಲಿಕ್ ರಿಲೇಷನ್ಸ್, ಡಿ ಅಡ್ವರ್ಟೈಸಿಂಗ್ ಅಂಡ್ ಪಬ್ಲಿಸಿಟಿ, ಸಿ ಪರ್ಸನಲ್ ಸೆಲ್ಲಿಂಗ್, ಡಿ ಆಲ್ ಆಫ್ ದಿ ಎಬೋವ್. ನಾವು 3 ಆನ್ಸರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ ಆಕ್ಚುಲಿ ಹೇಳ್ಬೇಕಾದ್ರೆ. ಮೂರನೇದು ಯಾವ್ದು ಆನ್ಸರ್ ನೋಡಿ, ವಿಚ್ ಈಸ್ ದ ಇಂಟಿಗ್ರೇಟೆಂಟ್ ಆಫ್ ಪ್ರಾಡಕ್ಟ್ ಮಿಕ್ಸ್? ಪ್ರಾಡಕ್ಟ್ ಮಿಕ್ಸ್ ನಲ್ಲಿ ಯಾವ ರೀತಿ ಆಗ್ತಾ ಇದೆ ಪ್ರಾಡಕ್ಟ್ ಮಿಕ್ಸ್? ಎ ಪಬ್ಲಿಕ್ ರಿಲೇಷನ್ಸ್ ಇಸ್ ಆನ್ಸರ್ ಇಸ್ ಕರೆಕ್ಟ್. ಪಬ್ಲಿಕ್ ರಿಲೇಷನ್ಸ್ ಬೇಕೇ ಬೇಕು ಆಕ್ಚುಲಿ ಇರ್ತಕ್ಕಂಥದ್ದು. ಬಿ ಅಡ್ವರ್ಟೈಸಿಂಗ್ ಅಂಡ್ ಪಬ್ಲಿಸಿಟಿ ಬೇಕೇ ಬೇಕು.
ಅಡ್ವರ್ಟೈಸಿಂಗ್ ಬೇಕು, ಪಬ್ಲಿಸಿಟಿನೂ ಬೇಕು. ಹೌದು, ಕರೆಕ್ಟ್. ಎರಡು ಆನ್ಸರ್ ಕರೆಕ್ಟ್. ಮೂರನೇದು ಪರ್ಸನಲ್ ಸೆಲ್ಲಿಂಗ್. ಪರ್ಸನಲ್ ಸೆಲ್ಲಿಂಗ್ ಅಂದ್ರೆ ಅದು ಕರೆಕ್ಟ್ ಆನ್ಸರ್. ಇವು ಮೂರು ಆನ್ಸರ್ ಕರೆಕ್ಟ್. ಪರ್ಸನಲ್ ಸೆಲ್ಲಿಂಗ್ ಅಂತ ಇದೆ, ಮೂರು ಆನ್ಸರ್ ಕರೆಕ್ಟ್. ಹಾಗಾದ್ರೆ ಮೂರು ಆನ್ಸರ್ ಅಂದ್ರೆ ಮೂರು ಆನ್ಸರ್ ಕರೆಕ್ಟ್ ಹಾಕ್ಲಿಕ್ಕಾಗಲ್ಲ, ಆದ್ರೆ ಒಂದು ಹಾಕ್ಬೇಕು. ಒಂದು ಹಾಕ್ಬೇಕಂದ್ರೆ ಏನು ಹೇಳಿದ್ರೆ, ನಾಲ್ಕನೇದು ಏನು ಹೇಳಿದ್ರೆ, ಆಲ್ ಆಫ್ ದಿ ಅಬೋ. ಮೂರು ಆನ್ಸರ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕು, ಮೂರು ಆನ್ಸರ್ನ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಮೂರು ಆನ್ಸರ್ ಕರೆಕ್ಟ್ ಅಂದ್ರೆ ನಾಲ್ಕನೇ ಹೆಸರು ಆಲ್ ಆಫ್ ದಿ ಎಬೋ ಅಂತ ಇದೆ. ಅದಕ್ಕೆ ವಿಚ್ ಈಸ್ ದಿ ಇಂಟಿಗ್ರೇಟೆಡ್ ಪ್ರಾಡಕ್ಟ್ ಪ್ರೈಸ್, ಪಬ್ಲಿಕ್ ರಿಲೇಷನ್ಸ್, ಅಡ್ವರ್ಟೈಸಿಂಗ್ ಅಂಡ್ ಪಬ್ಲಿಸಿಟಿ, ಪರ್ಸನಲ್ ಸೆಲ್ಲಿಂಗ್ ಆಗ್ತಕ್ಕಂಥದ್ದು. ನಾಲ್ಕನೇ ಕ್ವಶನ್ಸ್. ಹೂ ಹ್ಯಾಸ್ ಸಜೆಸ್ಟೆಡ್ 4 piece marketing mix? Who is suggested 4 piece of marketing mix? Neil Burden, A. B. Nielsen, C. Philip Kotler, D. ಸ್ಟೆಫನ್ ಮೋರ್ಸ್ ಅಂತಕ್ಕಂಥದ್ದಿದೆ. ಈಗ 4 ಆನ್ಸರ್ನಲ್ಲಿ ಯಾವ ಆನ್ಸರ್ ಇದೆ? ಹೂ ಇಸ್ ಸಜೆಸ್ಟೆಡ್ 4 piece ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಹೇಳಿದ್ದಾರೆ. ಯಾವುದು? ಅದಕ್ಕೆ ಹೂ ಹ್ಯಾಸ್ ಸಜೆಸ್ಟೆಡ್ 4 piece ಆಫ್ ಮಾರ್ಕೆಟಿಂಗ್ ಮಿಕ್ಸ್. ನೈಲ್ ವರ್ಡನ್. ಎ ಆನ್ಸರ್ ಇಸ್ ಬಿ ನೈಲ್ಸನ್, ಸಿ ಫಿಲಿಪ್ ಕೊಟ್ಲಾರ್, ಡಿ ಸ್ಟೆಫನ್ ಮೋರ್ಸ್ ಅಂತ. ಇದ್ರಾಗ ಎ ಆನ್ಸರ್ ಇಸ್ ಕರೆಕ್ಟ್, ನೈಲ್ ಬರ್ಡನ್ ಅಂತಕ್ಕಂಥದ್ದು. ಅದಕ್ಕೆ ನಾಲ್ಕನೇ ಆನ್ಸರ್ ಎ, ನೈಲ್ ಬರ್ಡನ್. ಹೂ ಇಸ್ ಸಜೆಸ್ಟೆಡ್ 4 piece ಆಫ್ ಮಾರ್ಕೆಟಿಂಗ್ ಮೇಕ್ಸ್ ಈಸ್ ನೈಲ್ ಬರ್ಡನ್ಸ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ಸ್ ಈಸ್ place mix in 4 piece means same as promotion. ನೋಡಿ, ಪ್ರಮೋಷನ್, ಪೀಪಲ್, ಡಿಸ್ಟ್ರಿಬ್ಯೂಷನ್ಸ್, ಸರ್ವಿಸ್. ಇವು 4 ನಡೀತಕ್ಕಂಥ ಪ್ಲೇಸ್ ಮಿಕ್ಸ್ ಅಂದರೆ ಯಾವುದು? ಪ್ರಮೋಷನ್ ಅಂದರೆ ಏನು? ಪೀಪಲ್ ಅಂದರೆ ಜನ ಇರ್ತಾರೆ. ಪ್ರಮೋಷನ್ ಅಂದರೆ ಬಿಸ್ನೆಸ್ಸಲ್ಲಿ ಮುಂದುವರಿತಕ್ಕಂಥದ್ದು, ಅಂದರೆ ಒಂದು ಹಂತದ ಇನ್ನೊಂದು ಹಂತಕ್ಕೆ ಬೆಳವಣಿಗೆ ಆಗ್ತಕ್ಕಂಥದ್ದು. ಪೀಪಲ್ ಅಂದರೆ ಜನ. ಡಿಸ್ಟ್ರಿಬ್ಯೂಷನ್ ಅಂದರೆ ಕೊಳ್ಳುವರು ಮತ್ತು ಮಾರುವವರು ನಡುವೆ ಇರ್ತಕ್ಕಂಥ ಒಂದು ಡಿಸ್ಟ್ರಿಬ್ಯೂಷನ್. ಸರ್ವಿಸ್ ಅಂದರೆ ಸೇಲ್ಸ್ ಅಂಡ್ ಆಫ್ಟರ್ ಸೇಲ್ಸ್ ಅಂಡ್ ಸರ್ವಿಸಸ್ ಇರ್ತಕ್ಕಂಥ. ಇವು 4ರಲ್ಲಿ ಯಾವುದು ಕರೆಕ್ಟ್? ಪ್ಲೇಸ್ ಮಿಕ್ಸ್ ಇಸ್ 4 piece ಮೀನ್ಸ್ ಸೇಮ್ ಆಸ್ ಡಿಸ್ಟ್ರಿಬ್ಯೂಷನ್ಸ್. ಸಿ ಆನ್ಸರ್ ಇಸ್ ಕರೆಕ್ಟ್. ಅದಕ್ಕೆ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ತಕ್ಕಂಥದ್ದು, ಸರ್ವಿಸ್, ಡಿಸ್ಟ್ರಿಬ್ಯೂಷನ್. ಸಿ ಆನ್ಸರ್ ಇಸ್ ಕರೆಕ್ಟ್. ಅಂಡ್ ದಿ 5 questions is the correct answer. Next, A1 ಗೆ D answer, 2 ಗೆ B answer, 3 ಗೆ D answer, 4 ಗೆ A answer, 5 ಗೆ C answer ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಈಗಲೇ ಆಲ್ರೆಡಿ ಇರ್ತಕ್ಕಂಥ ಒಂದು ಸಿಚುವೇಶನ್ಸ್. ನೆಕ್ಸ್ಟ್ ನೋಡಿ, ಮಾರ್ಕೆಟಿಂಗ್ ಫಂಕ್ಷನ್ಸ್ ಅಲ್ಲಿ ಮಾಲಕತ್ವ ವರ್ಗಾವಣೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ನೋಡಿದ್ದೇವೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದ್ದೇವೆ, ಇನ್ನು ಬಹಳಷ್ಟು ಹೇಳ್ತಕ್ಕಂಥದ್ದಿದೆ. ನೆಕ್ಸ್ಟ್ ನಲ್ಲಿ ನಿಮಗೆ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಇನ್ನು 6 ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡ್ತಕ್ಕಂಥ ಟೈಮ್ ಇದೆ, ಅಲ್ಲಿ ಮಾಡೋಣಂತೆ. ಈಗ ರೆಫರೆನ್ಸಸ್ ಬುಕ್ಸ್: ಕರ್ನಾಕರ್ಣ ಕೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸಸ್ ಪ್ರೈವೇಟ್ ಲಿಮಿಟೆಡ್, 2010. ಎರಡನೇದು ಫಿಲಿಪ್ ಕೊಟ್ಲಾರ್, ಗಿವನ್, ಲೈನ್ ಕಿಲ್ಲರ್, ಅಬ್ರಾಹಿಂ ಕೋಸ್ಲಿ, ಮ್ಯಾಥ್ಯೂಸ್ವರಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 13th edition, ಪಬ್ಲಿಷಿಂಗ್ ಬೈ ಡಾರ್ಲಿಂಗ್ ಕಿಡ್ನೆಸ್ಲಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, 2009. ಮೂರನೇದು ಶರ್ಲೇಕರ್, ಎಸ್.ಎ. ಅಂಡ್ ಕೃಷ್ಣಮೂರ್ತಿ ಆರ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 14th edition, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್, 2008. ವಿಲಿಯಂ ಜೆ ಸ್ಟ್ಯಾಂಟನ್, ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್, 10th edition, ಟಾಟಾ ಮ್ಯಾಗ್ರೋ ಹಿಲ್ ಪಬ್ಲಿಕೇಶನ್ಸ್, ನ್ಯೂ ದಿಲ್ಲಿ, 2007. ಇವೆಲ್ಲ ರೆಫರೆನ್ಸ್ ಆಗಿರ್ತಕ್ಕಂಥ ಬುಕ್ಸ್ ಇದಾವೆ. ಇವೆಲ್ಲ ಚೆನ್ನಾಗಿ ಬರ್ತಕ್ಕಂಥ ಬುಕ್ಸು. ಇವನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇದು ಇವತ್ತಿನ ಮಾರಾಟ ಪ್ರಕ್ರಿಯೆ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ನೆಕ್ಸ್ಟ್ನಲ್ಲಿ ಕಂಟಿನ್ಯೂ ಆಗ್ತಕ್ಕಂಥ ಒಂದು ಚಾಪ್ಟರ್ ಇದೆ. ಇನ್ನು 6 ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡ್ತಕ್ಕಂಥ ಟೈಮ್ ಇದೆ. ನೀವು
ಡಿಸ್ಕಸ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಆಫ್ ಆಲ್ ಆಫ್. ಓಕೆ, ಥ್ಯಾಂಕ್ ಯು.